ಡಿ ಬಾಸ್ ಬಗ್ಗೆ ಮಾತನಾಡಬಾರ್ದು ಅನ್ನುವಂಥದ್ದು ಭಯ ಪಡಿಸ್ತಾರೆ. ದರ್ಶನ್ ಸರ್ ಒಳ್ಳೇದಾಗ್ಲಿ. ನಿಮ್ಮ ಹೆಸರು ಎಲ್ಲರೂ ಫ್ಯಾನ್ಸ್ಗೆ ನಿಮ್ಮ ಹೆಸರು ಎಲ್ಲ ಒಂದ್ ಕಡೆ ಮಿಸ್ಯೂಸ್ ಆಗುತ್ತೆ ಅಂದ್ರೆ ನೀವು ಎಚ್ಚೆತ್ಕೊಳ್ಳಿ ಸರ್, ಹುಷಾರಾಗಿ ಸರ್, ಚೆನ್ನಾಗಿ ಬದುಕಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ಆ್ಯಂಡ್ ಅವ್ರು ಸರ್ ನೇರವಾಗಿ ಹೇಳ, ಮೀನಮ್ಮ ನನ್ನ ಅತ್ಯಂತ ಆಪ್ತರು. ಒಂದು, ದರ್ಶನ್ ಸರ್ ಜೀವದ ಗೆಳೆಯರಾದ ಅಣಜಿನಗರ ನನ್ನ ಸಿನಿಮಾ ಕ್ಯಾಮ್ರಾಮನ್ನು, ದರ್ಶನ್ ಸರ್ ಜೀವದ ಗೆಳೆಯರಾದಂತಹ ಕಾಡು ಶಿವಣ್ಣ ಅವ್ರ ಸಿನಿಮಾ ರಿಲೀಸ್ಗೆ ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ ಗೊತ್ತಾ ಸರ್? ರಾಜಮಾರ್ತಾಂಡ ರಿಲೀಸ್ ಆಗೋದಕ್ಕೆ ನಾನು ಕಾರಣ. ಇದು ನಾನು ತೋರಿಸೋಂತಹ ಗೌರವ. ಸೊ ಶಿವಣ್ಣ ಎಲ್ಲ ಮಾಡಿದೆ. ಕಿಚ್ಚ ನೀವು ಇದೆಯಪ್ಪ, ನಿನ್ನ ಹೆಸರೇನಮ್ಮ? ಗಗನ. ಗಗನನೂ ಇಂಪಾರ್ಟೆಂಟ್ ನನಗೆ. ಗಗನ ಶೋ ನೋಡಿದ್ರೆ ಪ್ರಥಮ, ಸುದೀಪ್ ಅವ್ರಿಗೂ ಒಳ್ಳೇದಾಯ್ತೆ, ಗಗನ ನೋಡಿದ್ರೆ ನಮ್ಗೆ ಒಳ್ಳೇದಾಯ್ತೆ. ನಡಿಯಮ್ಮ. ಏನಮ್ಮ ಬಿಗ್ ಫ್ಯಾನ? ಖಂಡಿತ. ನಾನು ಈ ಮಾತು ಸುದೀಪ್ ಸರ್ ನೆಕ್ಸ್ಟ್ ಸಿಗ್ತಾರೆ, ಸಿಕ್ಕಾಗ ಹೇಳೇ ಹೇಳ್ತೀನಿ. ಅವರು ದೊಡ್ಡ ಕಲಾವಿದ್ರೆ, ಎಲ್ಲರೂ ನಮ್ಮ ಹೆಮ್ಮೆ. ನಡಿಯಮ್ಮ. ಸರ್ ಆಗ್ಲೇ ಹೇಳ್ತಾ ಇದ್ರಿ ಅಲ್ಲಿ ರಕ್ಷತ್ ಕೂಡ ಇದ್ರು ಅಂತ ಹೇಳಿ, ಏನು ಹೇಳಲಿಲ್ವಾ, ಬರ್ಲಿಲ್ವಾ? ಅದನ್ನ ಆ ಪ್ರಶ್ನೆ ರಕ್ಷಕ್ ಕೇಳಬೇಕು. ಅವ್ರು ಎನ್ಕ್ವೈರಿ ಅವ್ರು ಮಾಡ್ತಾ ಇದ್ದಾರೆ. ರಕ್ಷಕ್ ನನ್ನ ಸ್ನೇಹಿತ, ಯಾವತ್ತಿದ್ರು ರಕ್ಷಕ್ ನನ್ನ ಸ್ನೇಹಿತನೇ, ಅದ್ರ ಬಗ್ಗೆ ಡೌಟ್ ಬೇಡ. SP ಏನಾದ್ರು ಅವ್ರನ್ನ ಕರೆದಿದ್ದಾರಾ ವಿಚಾರಣೆಗೆ? ಅದು ಅವರು SP ಡಿಸೈಡ್ ಮಾಡ್ಕೊತಾ ಇದ್ದಾರೆ. ನನಗೇನು ಗೊತ್ತಿಲ್ಲ ಸರ್, ನನಗೆ ನನ್ನ ಸಿನಿಮಾ ಕಲ್ಸ್ಕೊಳ್ಳಲ್ಲ. ನಿಮ್ ಜೊತೆ ಏನೆಲ್ಲ ಡೀಟೇಲ್ಸ್ ತಗೊಂಡ್ರು ಸರ್ SP ಅವರು? ಸರ್ ಅವರು ಲೀಗಲ್ ಆಗಿ ಏನ್ ಬೇಕು ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದಾರೆ. ನನಗೆ ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ. ಎಲ್ಲರ ಮೇಲೂ ಪ್ರೀತಿ ಇದೆ. ರಕ್ಷಕ್ ನನ್ನ ತಮ್ಮ ಸರ್, ಯಾರೇನೇ ಹೇಳಿದ್ರೆ ರಕ್ಷಕ್ ನನ್ನ ತಮ್ಮ. ಅವ್ನು ಚಿಕ್ಕ ಹುಡುಗ, ಕಲಿತಾ ಇದ್ದಾನೆ, ಕಲ್ತ್ಕೊಳ್ತಾನೆ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಂಗೆ ಜವಾಬ್ದಾರಿ ಇದೆ. ಎಲ್ಲ ಒಳ್ಳೇದಾಗುತ್ತೆ. 2 ದಿನಕ್ಕಾದ್ರೆ ಗುಡ್ ರಿಸಲ್ಟ್ ಬರುತ್ತೆ. ನಾನು ದರ್ಶನ್ ಸರ್ಗೆ ಒಂದು ಮಾತು ಹೇಳ್ತೀನಿ ಸರ್, ಒಂದೇ ಒಂದು ಮಾತು ಪ್ರೀತಿಯಿಂದ ಹೇಳ್ತೀನಿ. ಕನಿಷ್ಠ 2,000 ಜನ ಫೋನ್ ಮಾಡಿರ್ತಾರೆ ಸರ್ ಈ ಇಶ್ಯೂ ಆದಮೇಲೆ. ನಾನು ಯಾಕೆ ಕೊಟ್ಟಿಲ್ಲ ಅಂದರೆ ರೀಸನ್ ಇಷ್ಟೇ ಸರ್, ಈ ಮಾತು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ 2,000 ಜನ ಮಾಡಿರಲ್ವ ಸರ್ ನನಗೆ ಪ್ರಥಮ ಕಂಪ್ಲೇಂಟ್ ಕೊಡಿ, ಅದು ಇದು. ಯಾಕೆ ಅಂದರೆ ನಾವು ಹೇಳೋಂಥ ಮಾತು ಇನ್ಯಾರಿಗೋ ಲೀಡ್ ಆಗುತ್ತೆ ಅಂದರೆ ಮಾಡಬಾರ್ದು. ನಿಮ್ಮ ಮೇಲೆ ಪ್ರೀತಿ ಇದೆ ಸರ್, ನಾನು ಅವೆಲ್ಲ ಮಾಡಲ್ಲ. ಸೊ ನೀವು ಅಷ್ಟೇ ನಿಮ್ಮ ಹುಡುಗರಿಗೆ ಸರಿಯಾಗಿರೋಕ್ಕೆ ಹೇಳಬೇಕು ಸರ್. ನೀವೇನು ಹೇಳ್ತೀರಾ ಇದೇ ಥರ ಅದೇ ಟೋನಲ್ಲೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ನಮಗೆ ತೊಂದರೆ ಆಗಬಾರ್ದು. ಆದರೆ ನೀವು ಏನೇ ಆಗಿರಿ ಸರ್, ನಮಗೂ ಬದುಕು ಮುಖ್ಯ ಸರ್. ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ವಿ ಲವ್ ಯು ಸರ್. ಆ್ಯಂಡ್ ತೂಗುದೀಪ್ ಅವ್ರ ಕಾಂಟ್ರಿಬ್ಯೂಷನ್ ಕನ್ನಡ ಚಿತ್ರರಂಗ ದೊಡ್ಡದಾಗಿದೆ ಸರ್. ಅಕಸ್ಮಾತು ಎಲ್ಲರೂ ಅವ್ರವ್ರ ಕೆಪಾಸಿಟಿ ತೋರಿಸ್ಬೇಕು ಅಂದರೆ ತೋರಿಸೋ ಹಂತಕ್ಕೆ ಇಳಿಬೇಕಾದ ಸರ್. ಯಾರೂ ಉಳಿಬಾರ್ದು, ಯಾರ ಮೇಲೂ ಅಸಮಾಧಾನ ಆಗಬಾರ್ದು ಅಂದರೆ ನಾನು ಎಲ್ಲೋದ್ರೂ ಫಾಲೋಅಪ್ ಮಾಡ್ಕೊಂಡು ಬರ್ತಾನೆ ಇದ್ದೆ. ನೆನ್ನೆ ಸರ್ ಬೆಳಿಗ್ಗೆ 7:15 ಬಂದ್ಬಿಟ್ಟವ್ರು ಸರ್. ಸೊ ಎಲ್ಲರ ಮೇಲೂ ಪ್ರೀತಿ ಇದೆ ಸರ್. ನಿಮ್ಮ ಹುಡುಗರಿಗೆ ಹೇಳಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಸರ್. ಇದು ಪದೇ ಪದೇ ಹೇಳ್ತಾ ಇದ್ದೀನಿ. ಪ್ರಥಮ್ ಕೋಪ ಮಾಡಿಕೊಂಡ್ರೆ ಪ್ರಥಮ್ಗೂ ಸರ್ ನಿಮಗೆ 10,000 ಜನ ಇರ್ಬೋದು ಸರ್, ನಂಗೆ 3,000 ಜನ ಇದ್ದಾರೆ ಸರ್. ಬೇಡ ಸರ್, ನಿಮ್ಮ ಮೇಲೆ ಪ್ರೀತಿ ಇದೆ. ಈ ಒಂದು ವಿಚಾರ ಹೇಳ್ತೀನಿ, ದರ್ಶನ್ ಸರ್ ಹೆಸರಿಗೆ ಯಾರು ಮಸಿ ಬಳಿಬೇಡಿ. ಅವ್ರ ಹೆಸರು ಹೇಳ್ಕೊಂಡು ಮಾಡೋ ಅಯೋಗ್ಯರು ನಾನು ಹೇಳ್ತಾ ಇರೋದು. ಐ ರೆಸ್ಪೆಕ್ಟ್ ದರ್ಶನ್ ಸರ್. ಅಟ್ ದ ಸೇಮ್ ಟೈಮ್ ನಿಮ್ಮ ಹೆಸರಲ್ಲಾಗುವಂಥ ಮಿಸ್ಟೇಕ್ಸ್ನ ನೀವು ನೋಡ್ಕೊಳ್ಳಿ. ನಮಗೂ ಜನ ಇದ್ದಾರೆ ಸರ್, ನಾವು ಪ್ರೀತಿ ಗಳಿಸಿದ್ದೀವಿ ಸರ್. ನಿಮ್ಗೆ ಒಳ್ಳೇದಾಗಲಿ. ನಾನು ಅಟ್ಲೀಸ್ಟ್ ಏನಾದ್ರು ಒಂದು ಸ್ಟೇಟ್ಮೆಂಟು ಅಥವಾ ನಾನೇನೋ ಒಂದು ಕೊಟ್ಟರೆ, ಅಲ್ಲಿ ಏನಾಯಿತು ಅಂತ ನಡೆದಿದ್ದೇನಾರು ಕೊಟ್ಟರೆ ಬೇರೆಯವ್ರೆಲ್ರಿಗೂ ಸಮಸ್ಯೆ ಆಗುತ್ತೆ ಸರ್. ನಿಮ್ಮ ಜೊತೆ ಇರುವಂಥ ಹುಡುಗರು ಚೆನ್ನಾಗಿರೋ ಒಳ್ಳೆಯ ಸಹವಾಸ ಮಾಡಿ ಸರ್.